ಐ ರಾಮ್, ಇಲ್ಲಿ ನಿಂತ್ರೆ ಎಲ್ರು ಕಾಣಿಸ್ತಾರ ಗೊತ್ತಾ? ಇಡೀ ಊರೇ ನಂದು ಅಂತ ಅನ್ಸುತ್ತೆ. ಬೇಕಾದ್ರೆ ನೀನು ಬಾ. ಏನಪ್ಪ ಇದು, ಒಳ್ಳೆ ಲೂಸ್ ಆಡ್ತಿದ್ದಾನೆ. ಏನೋ ಸಂತೋಷದಲ್ಲಿ ಇದಾನೆ ಬಿಡಮ್ಮ. ಅಣ್ಣ ಕೂತ್ಕೊಳ್ಳೋಣ. ಏನಕ್ಕೆ ಕೆಳಗಿಳಿತಾ ಇದೀಯಾ? ಓಯ್, ಯಾಕೆ ನಿಲ್ಸ್ಬಿಡ್ರಿ, ಹೊಡಿರಿ. ಅಪ್ಪ, ಏನಿದು? ಇದು ಮದ್ವೆ ಮೆರವಣಿಗೆ. ಮದ್ವೆ ಹೆಣ್ಣಿನ ಪಕ್ಕದಲ್ಲಿ ಇರೋದ್ ಬಿಟ್ಟು ಹೇಗ್ ಕೂತಿದಾರ ಕುಳಿತಿದ ನೋಡಿ. ಕಾವ್ಯ, ಅವನ್ ಮದ್ವೆ ಮುಂದಕ್ಕೆ ಹೋಗಿ ಹೋಗಿ ಸುಸ್ತಾಗ್ಬಿಟ್ಟಿದಾನಮ್ಮ ಅವನು. ಈಗ ನಮ್ ಪ್ರೇಮ ಸಿಕ್ಕಿದ ಖುಷಿಲಿ ಒಂದೆರಡು ಹೆಜ್ಜೆ ಆಗ್ತಿದ್ದಾನೆ, ಹಾಕ್ಲಿ ಬಿಡು. ಬಿಡಿ, ಅವ್ನ್ ಏನೇ ಮಾಡ್ಲಿ ನೀವ್ ಅವನ್ಗೆ ಸಪೋರ್ಟ್ ಮಾಡ್ತೀರಾ. ನೋಡಿದ್ರಾ ನಿಮ್ ಅಳಿಯ ಡ್ಯಾನ್ಸ್ ಮಾಡ್ತಿರೋ ರೀತಿನ? ಅವ್ರು ಕುಣಿತಿದ್ರೆ ನಿನ್ಗೇನೆ ಕಷ್ಟ. ಇಂಥ ಮನೆ ಬೇಕಿತ್ತ ನಿಮ್ಗೆ? ಹೋಗಿ ಹೋಗಿ ಇಂಥ ಯೂಸ್ಲೆಸ್ ಫೆಲೋಗೆ ನಮ್ಮ ಅಕ್ಕನ್ ಕೊಡಕ್ ಹೊರಟಿದ್ದೀರಲ್ಲ, ಇದು ಏನು ಅನ್ನಿಸ್ತಾ ಇಲ್ವಾ? ನಿಮ್ ಅಳಿಯನ್ ಪರ್ಫಾರ್ಮೆನ್ಸ್ ನೋಡಿ, ಡ್ಯಾನ್ಸ್ ನೋಡಿ ಇಡೀ ಊರನ್ನ ನೋಡ್ಕೊಂಡು ನಗ್ತಾ ಇದೆ.
ಪ್ರೇಮ. ಊರ್ ಜನದ ಮುಂದೆ ಮಹಾದೇವ ನಡ್ಕೊಂಡಿರೋದನ್ನ ನೆನೆಸ್ಕೊಂಡು ಮನ್ಸ್ ಹಾಳ್ ಮಾಡ್ಕೊಂಬೇಡ್ವೆ. ಏನೋ ಕೈ ಮೀರ ಆಗಿರೋ ತಪ್ಪಿದು. ಮಗಳೇ, ಮಹಾದೇವ ತುಂಬಾ ಒಳ್ಳೆ ಹುಡುಗನಮ್ಮ. ಯಾವ್ದೋ ಮತ್ತಲ್ಲಿ ಹೀಗ್ ನಡ್ಕೊಂಡಿದ್ದಾನಷ್ಟೇ. ಅದನ್ನ ಮನ್ಸಿಗೆ ತಗೋಬೇಡಮ್ಮ. ಏನಪ್ಪ ಇದು? ಈಗ ನೀವು ಅಕ್ಕಂಗ್ ಸಮಾಧಾನ ಮಾಡ್ತಿದ್ದೀರಾ? ಓ ಗಾಡ್, ನಿಮ್ಗೆ ಸರಿ ಅನ್ನಿಸ್ತಾ ಇದ್ಯಾ? ನಾನು ಅವತ್ತೇ ಹೇಳ್ದೆ ಆ ಮನುಷ್ಯ ಸರಿ ಇಲ್ಲ ಅಂತ. ಆದ್ರೆ ನೀವೇ ಆ ಮನುಷ್ಯ ತುಂಬಾ ಒಳ್ಳೆಯವನು, ಬಂಗಾರದಂತ ಮನುಷ್ಯ, ತುಂಬಾ ಗುಣವಂತ ಅಂತ ಹೇಳಿ ಅರ್ಜೆಂಟ್ ಆಗಿ ಅಕ್ಕನ ಮದ್ವೆನ ನಿಶ್ಚಯ ಮಾಡಿದ್ರಿ. ಆದ್ರೆ ಈಗ ನೀವೇ ನೋಡಿದ್ರಲ್ಲ ಒಂದ್ ವಿಶ್ವರೂಪನ. ಮದ್ವೆ ಮೆರವಣಿಗೆನಲ್ಲಿ, ಅದು ತಂದೆ ಮದ್ವೆ ಮೆರವಣಿಗೆನಲ್ಲಿ ಎಷ್ಟು ಅನ್ಸಿವಿಲೈಸ್ಡ್ ಆಗಿ ಇಂಡಿಸೆಂಟ್ ಆಗಿ ನಡ್ಕೊಂಡಿದ್ದಾನೆ. ಮದ್ವೆ ಆದ್ಮೇಲೆ ಹೇಗ್ ನಡ್ಕೋಬೇಡ. ಇವತ್ತು ಊರ್ ಜನ ಎಲ್ಲ ಅವನ ಆಡಿದ ಅವತಾರ ನೋಡಿ ಹೇಗ್ ನಗ್ತಿದ್ರು ಗೊತ್ತಾ? ನನಗ್ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಮದ್ವೆ ಆಗೋ ಹುಡುಗಿ ಪಕ್ಕದಲ್ಲಿ ಇರೋವಾಗ್ಲೆ ಪಂಚೆ ಉದ್ರೋಗೋ ಹಾಗೆ ಡ್ಯಾನ್ಸ್ ಮಾಡ್ತಿದ್ದಾನೆ, ಇಂತೊಂಗ್ ಹೋಗಿ ತಮ್ಮ ಮಗಳನ್ ಕೊಡ್ತಿದಾರಲ್ಲ ಅಂತ ಇಡೀ ಊರೇ ಮಾತಾಡ್ಕೊಂಡು ನಗ್ತಿದೆ. ಆದ್ರೆ ನಿಮ್ಗೇನಪ್ಪ ಆಗಿದೆ? ಊರವ್ರಿಗಿರೋ ಕಾಳಜಿ ನಿಮ್ಗಿಲ್ವಲ್ಲ ಅಂತ ನನಗ್ ತುಂಬಾ ಫ್ರಸ್ಟ್ರೇಟ್ ಆಗ್ತಿದೆ. ಅಕ್ಕಂಗ್ ಏನಪ್ಪ ಕಡಿಮೆ ಆಗಿದೆ? ಹುಡುಕಿದ್ರೆ ಚಿನ್ನ ಅಂತ ಹುಡುಗ ಸಿಗ್ತಾನೆ. ಆದ್ರೆ ಅದ್ಬಿಟ್ಟು ನೀವು ಹೋಗಿ ಪೊರ್ಕಿ ಕೊಟ್ಟು ಅಕ್ಕನ್ ಮದ್ವೆ ಮಾಡ್ತಿದ್ದೀರಾ. ಏ ಕಾವ್ಯ, ಯಾವ್ದೋ ಒಂದು ಸಣ್ಣ ಘಟನೆ ಇಟ್ಕೊಂಡು ಅವ್ನ್ ಕೆಟ್ಟವನು ಅಂತ ಹೇಗೆ ಹೇಳ್ತೀಯ? ಏನೋ ಅವನು ಗೊತ್ತಿಲ್ಲದೆ ಆಗಿರೋ ತಪ್ಪಿದು. ಏನಮ್ಮ, ಸಣ್ಣ ಘಟನೆನಾ? ಮದ್ವೆ ಅನ್ನೋದು ತುಂಬಾ ಸೀರಿಯಸ್ ವಿಷಯ. ಇಂಥ ಸಮಯದಲ್ಲಿ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಿದ್ದಾನೆ ಅಂದ್ರೆ ಇನ್ನು ಮದ್ವೆ ಆದ್ಮೇಲೆ ಏನೇನು ಅವತಾರ ತೋರಿಸ್ಬೇಡ. ಇವಾಗ ಇಷ್ಟ ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮದ್ವೆ ಆಗ್ಬಿಟ್ರೆ ಮುಗೀತು. ಅಕ್ಕ ಜೀವನ ಪೂರ್ತಿ ಅವನ್ ಜೊತೆನೆ ಜೀವನ ಕಳಿಬೇಕಾಗತ್ತೆ. ಅವ್ನ್ ಹೇಗಿದ್ರು ಸಹಿಸ್ಕೋಬೇಕು, ಅವ್ನ್ ಏನೇ ಅಂದ್ರು ಅನ್ನಿಸ್ಕೋಬೇಕು, ಅವ್ನ್ ಏನೇ ಮಾಡಿದ್ರು ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ, ನಮ್ಮ ಅಕ್ಕನ ಜೀವನ ಹಾಗಾಗೋದಿಕ್ಕೆ ನಾನ್ ಬಿಡೋದಿಲ್ಲ. ಅಪ್ಪ, ಈಗ್ಲೇ ಹೋಗಿ ಆ ಮನೆಯವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳೋಣ. ಈ ಮದ್ವೆ ನಿಲ್ಸೋಣ ಅಪ್ಪ. ಕಾವ್ಯ, ಯಾಕೆ ಅತಿಯಾಗಿ ಮಾತಾಡ್ತಿದ್ಯಾ? ಮದ್ವೆ ಅಂದ್ರೆ ಏನ್ ಆಟ ಅನ್ಕೊಂಡಿದ್ಯಾ? ನಿಲ್ಸ್ಬಿಡ್ತಾಳೆ. ಶಾರದಾ, ಕೋಪ ಮಾಡ್ಕೊಳ್ಬೇಡ್ವೆ. ಕಾವ್ಯನಿಗೆ ಮಾಧವನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. ಕಾವ್ಯ, ಈ ಮಹಾದೇವ ಇದಾನಲ್ಲ, ಅವನು ನನ್ನ ಜೀವದ ಗೆಳೆಯನ್ ಮಗನಮ್ಮ. ನೀವೆಲ್ಲ ಹುಟ್ಟೋಕ್ಕೂ ಮುಂಚೆ ಅವನನ್ನ ನನ್ನ ಹೆಗಲ್ ಮೇಲೆ ಹೊತ್ಕೊಂಡು ಬೆಳೆಸಿದ್ದೀನಿ. ಹುಟ್ಟಾಗಿಂದ ಇಲ್ಲಿವರೆಗೂ ಅವನನ್ನ ನೋಡ್ತಾ ಬಂದಿದ್ದೀನಿ. ಅವನು ಯಾವತ್ತೂ ಈ ರೀತಿ ನಡ್ಕೊಂಡವನಲ್ಲ. ಇವತ್ತು ಈ ರೀತಿ ನಡ್ಕೊಂಡಿದ್ದಾನೆ ಅಂದ್ರೆ ಯಾವುದೋ ವಿಷಯಗಳಿಗೆ ಅಷ್ಟೇ. ನೀನೇನು ಭಯ ಪಡ್ಬೇಡಮ್ಮ. ಅಕ್ಕ, ನಾನ್ ನಿನಗೋಸ್ಕರ ಮಾತಾಡ್ತಿದ್ದೀನಿ, ನೀನ್ ಯಾಕೆ ಹೀಗೆ ಸೈಲೆಂಟ್ ಆಗಿದ್ಯಾ? ನಿಜ ಹೇಳಕ್ಕ, ನಿಂಗೆ ಮದ್ವೆ ಇಷ್ಟ ಇದ್ಯಾ? ಆ ಮಹದೇವನ್ನ ನೀನ್ ನಿನ್ ಮನ್ಸಿಂದ ಒಪ್ಕೊಂಡಿದ್ಯಾ ಇಲ್ವಾ ಹೇಳು. ಏ ಕಾವ್ಯ, ಯಾಕೆ ಪದೇ ಪದೇ ಅವಳಿಗೆ ಪ್ರಶ್ನೆ ಕೇಳ್ತೀಯಾ? ಅವಳಿಗಿಷ್ಟ ಇರೋದಿಕ್ಕೇನೆ ಈ ಮದ್ವೆ ಇಲ್ಲಿವರೆಗೂ ಬಂದಿರೋದು. ನೋಡು, ಮದ್ವೆ ಅಂದ್ಮೇಲೆ ಇಂಥದೆಲ್ಲ ಆಗ್ತಿರುತ್ತೆ, ಇದು ಸರ್ವೇ ಸಾಮಾನ್ಯ. ನೀನ್ ಅದನ್ನೇ ಇಟ್ಕೊಂಡು ಅವಳ ಮನ್ಸ್ ಕೆಡ್ಸಕ್ ನೋಡ್ಬೇಡ. ಬಾ ನನ್ ಜೊತೆ ಬಾ. ಪ್ರೇಮ, ನಿನ್ ತಂಗಿಗೆ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋದು ಇವತ್ತೇ ಗೊತ್ತಾಗಿದ್ದು ನೋಡು. ಅವಳಿಗೆ ಮಹಾದೇವನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ. ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾಳಲ್ಲ, ಅವಾಗೆಲ್ಲ ಅವಳಿಗೆ ಅರ್ಥ ಆಗುತ್ತೆ.
ನೀನೇನು ಯೋಚನೆ ಮಾಡಬೇಡ. ಸದ್ಯಕ್ಕೆ ನೀನು ಸ್ವಲ್ಪ ಸುಧಾರಿಸ್ಕೊ. ನಾನು ಹೋಗಿ ಕಲ್ಯಾಣಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಕ್ಕ, ಕಾವ್ಯಕ್ಕನೆ ನಿಂಗ್ ಮಾದೇವಣ್ಣ ಇಷ್ಟನಾ ಇಲ್ವಾ ಅಂತ ಕೇಳಿದ್ರು ನೀನ್ ಇಲ್ಲ ಅಂತ ಹೇಳ್ಬೇಕಿತ್ತಲ್ವಾ? ಯಾಕಕ್ಕ ಸೈಲೆಂಟ್ ಆದೆ? ನಾನೀಗ ಮಹಾದೇವ ಇಷ್ಟ ಇಲ್ಲ ಅಂದ್ರೆ ಮದ್ವೆ ನಿಲ್ಲುತ್ತಷ್ಟೆ. ಆದ್ರೆ ಡಾಕ್ಟರ್ ಜೊತೆ ನನ್ ಮದ್ವೆ ಆಗಲ್ಲ. ಅದಕ್ಕೆ ನಾನ್ ಸೈಲೆಂಟ್ ಆಗಿದ್ದೀನಿ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಅಕ್ಕ. ಬೆಳಗ್ಗೆ ನಿನಗೆಲ್ಲ ಅರ್ಥ ಆಗತ್ತೆ. ಅಮ್ಮ ತಲೆ ಚಿಟ್ಟಿಡ್ತಿದಾರ. ತಗೋಣ, ಇದನ್ ಕುಡಿ, ಸರಿ ಹೋಗುತ್ತೆ. ಕಿಟ್ಟಿ, ಜ್ಯೂಸ್ ಅಲ್ಲಿ ಅಂತದೇನು ಮಿಕ್ಸ್ ಮಾಡ್ದೆ? ಅದೆಲ್ಲ ಸೀಕ್ರೆಟ್ ಅಕ್ಕ. ಒಟ್ನಲ್ಲಿ ನೀನ್ ಮಾಡಿದ ಉಪಾಯ ಕೆಲ್ಸ ಮಾಡ್ತಾ ಇದೆ. ಇವತ್ತು ಇವ್ನ ಆಡಿದ ರೀತಿಗೆ ಪ್ರೇಮನೆ ಮದ್ವೆ ಬೇಡ ಅಂತಾಳೆ. ನೋಡ್ತಾ ಇರು. ಏನಣ್ಣ ಇದು? ನೀನ್ ನನ್ ಜೊತೆ ತಾನೇ ಇದ್ದೆ, ಅದ್ಯಾವ ಗ್ಯಾಪಲ್ಲ ಕುಡ್ಕೊಂಡ್ ಬಂದೆ? ದೊಡ್ಡಮ್ಮ ನೀನ್ ಕುಡಿಬಾರ್ದು ಅಂತ ಹೇಳಿದ್ರು ತಾನೆ, ಆದ್ರೂ ಯಾಕಣ್ಣ ಈ ತರ ಮಾಡ್ಬಿಟ್ಟೆ? ಶಿವರಾಮ್, ನಾನ್ ನಿಜವಾಗ್ಲೂ ಕುಡ್ದಿಲ್ಲ ಕಣೋ. ನಾನ್ ಕುಡ್ದಿದ್ ಜ್ಯೂಸ್ ಅಷ್ಟೇ. ಅದನ್ನ ಕುಡಿದ್ಮೇಲೆ ಹಿಂಗೆಲ್ಲ ಆಗಿದ್ದು. ಅಣ್ಣ, ನೀನ್ ಹೇಳೋದ್ನ ನಂಬೋ ತರ ಇದೆಯಾ? ಜ್ಯೂಸ್ ಕುಡ್ದು ಯಾರಾದ್ರೂ ಹಿಂಗ್ ಆಡ್ತಾರ? ಛೀ, ನೀನ್ ಆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ನಿಜವಾಗ್ಲೂ ಪುಟ್ಟಕ್ಕ, ನಾನ್ ಕುಡ್ದಿದ್ ಬರೀ ಜ್ಯೂಸ್ ಅಷ್ಟೇ. ಮಾದೇವ, ಮಾದೇವ, ಎಂತ ಕೆಲ್ಸ ಮಾಡ್ಬಿಟ್ಯೋ? ಕುಡಿಬೇಡ 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 ಅಂತ ಸಾವಿರ ಸಲ ಹೇಳಿದೀನಿ. ಕುಡ್ದು ಕುಡ್ದು ನನ್ನ ಹೊಟ್ಟೆ ಉರಿಸ್ತೀಯಲ್ಲ. ನಾನೇನು ಮಾಡಿಲ್ಲಮ್ಮ. ನಿಲ್ಸಿ, ಏನ್ ಕೊಡ್ತಿದ್ರ? ತಿಳಿದ ಏನೋ ಮಾಡಿದಾನೆ. ಏನು ತಿಳಿದೆ ಮಾಡ್ಬಿಟ್ನಾ? ತಿಳಿದೆ ಮಾಡ್ಬಿಟ್ನಾ? ತಿಳಿದೆ ಮಾಡಿದಕ್ಕೆ ನೀನೇ ಚಿಕ್ಕ ಮಗುನ? ಏನು ನೀನೇ ಚಿಕ್ಕ ಮಗುನ? ಕುಡಿಬೇಡ ಕುಡಿಬೇಡ ಅಂತ ಎಷ್ಟ್ ಸಲ ಪಡ್ಕೊಂಡಿದ್ದೀನಿ. ಮೆರವಣಿಗೆ ಟೈಮಲ್ಲಿ ಇದೆಲ್ಲ ಬೇಕಿದ್ದ ನಿನಗೆ? ಇರೋಳು ನಾಳೆ ಬೆಳಗ್ಗೆ ಆದ್ರೆ ನಿನ್ ಹೆಂಡತಿ ಆಗೋಳು. ಆ ಜ್ಞಾನ ಬರೋದು ನಿನ್ಗೆ? ಅಯ್ಯೋ ಅಮ್ಮ, ನಾನ್ ನಿಜವಾಗ್ಲೂ ಕುಡ್ದಿಲ್ಲ ಕಣಮ್ಮ. ಮೆರವಣಿಗೆಗೆ ಹೋಗೋವರೆಗೂ ನಿಮ್ ಜೊತೆನೆ ಇದ್ನಲ್ಲ, ನಾನ್ ಎಲ್ಲೂ ಹೋಗಿಲ್ಲ ಕಣಮ್ಮ. ಮಾದೇವ, ಮಾಡೋದ್ ಮಾಡಿ ಈಗ ಸುಳ್ಳು ಹೋಗ್ಬೇಡ ನೀನು. ಕುಡಿಬೇಕು ಅನ್ನೋರು ಹೇಗಾದ್ರೂ ಕುಡಿತಾರೆ, ಯಾರು ಏಮಾರ್ತಿ ಬೇಕಾದ್ರೂ ಕುಡಿತಾರೆ. ಊರಿನ ಜನ ನಿನಗ್ ಮದ್ವೆನೇ ಆಗಲ್ಲ ಅಂತ ಆಡ್ಕೋತಾ ಇದ್ರು. ಅವ್ರು ಉತ್ತರ ಕೊಡ್ಬೇಕು ಅಂತಾನೆ ನಾನು ಇಷ್ಟು ಗ್ರ್ಯಾಂಡ್ ಆಗಿ ಮದ್ವೆನ ಅರೇಂಜ್ ಮಾಡಿದ್ದು. ಅವ್ರ ಮುಂದೆನೆ ಮಗನ್ ತರ ಆಡಿ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಟ್ಟಿ ಅಲ್ಲೋ. ಅವ್ರ ಜನಗಳು ಬಂದೆ ನಾನ್ ಮರ್ಯಾದೆನ ಗಳಿಸ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನೀನು ಅದೇ ಜನಗಳ ಮುಂದೆ ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ನೀನ್ ಮಾಡಿ ನೆನ್ಸ್ಕೊಂಡ್ರೆ ನನ್ ತಲೆ ಚಿಟ್ಟಾಗುತ್ತೆ. ನೀನ್ ಯಾಕೋ ನನ್ ಮಗ ಕೊಡ್ತಿ? ಯಾಕೋ ಅಮ್ಮ, ನಾನ್ ನಿಜವಾಗ್ಲೂ ಕುಡ್ದಿಲ್ಲಮ್ಮ. ನಾನೇನು ತಪ್ಪು ಮಾಡಿಲ್ಲ, ನನ್ನ ನಂಬು. ನೀನು ನಂಬಿ ನಂಬಿದೆ ನಮ್ಗಿಂತ ಪರಿಸ್ಥಿತಿ ಬಂದಿರೋದು. ಮಹಾದೇವ, ನೀನ್ ಹೀಗ್ ಮಾಡ್ತಾನೆ ಇದ್ರೆ ನಮಗ್ ಮರ್ಯಾದೆನೇ ಸಿಗಲ್ಲ ಕಣೋ. ನೀನ್ ಯಾವಾಗ ಈ ರೀತಿ ಕುಡ್ದು ಜಗಳ ಮಾಡ್ತಿದ್ರೆ ಮಹಾದೇವ, ನಿನ್ ತಂಗಿಗೆ ಒಳ್ಳೆ ಹುಡುಗ ಸಿಗ್ತಾನೇನೋ? ನೀನ್ ಹೀಗ್ ಮಾಡ್ತಿರೋದ್ರಿಂದಾನೆ ನಿನ್ ತಂಗಿಗೆ ಒಳ್ಳೆ ಗಂಡ ಸಿಗ್ತಾನೆ ಇಲ್ಲ. ನಮ್ಮ ಮನೆ ಮಾನ ಮರದಿ ಎಲ್ಲ ಬೀದಿಲಿ ಹರಾಜಾಗ್ತಿದೆ.
ಇಲ್ಲ, ಎಲ್ಲ ಮುಗೀತು. ಇಷ್ಟೆಲ್ಲ ಆದ್ಮೇಲೆ, ಇಷ್ಟೆಲ್ಲ ನೋಡಿದ್ಮೇಲೆ ಆ ಹುಡುಗಿ ಪ್ರೇಮನಿಗೆ ನಿನ್ನ ಮದ್ವೆ ಆಗೋದಕ್ಕೆ ಬಂತಿರತ್ತೇನೋ? ಯಾಕೋ ನನಗೆ ಮದ್ವೆ ಆಗದೇ ಇಲ್ಲ ಅನಿಸ್ತಿದೆ, ಆಗದೇ ಇಲ್ಲ ಅನಿಸ್ತಿದೆ. ದೊಡ್ಡಮ್ಮ ಏನಿದು? ಈ ಮದುವೆ ಆಗೇ ಆಗುತ್ತೆ, ನೀವು ಚಿಂತೆ ಮಾಡಬೇಡಿ. ಹೌದು, ಅದಕ್ಕೆ ನೀವೇನು ಭಯ ಪಡಬೇಡಿ. ಈಗ ತಾನೇ ನಾನು ಸತ್ಯನಾರಾಯಣ ಶಾರದಾ ಹತ್ರ ಮಾತಾಡ್ಕೊಂಡು ಬಂದೆ. ಈ ಘಟನೆಯಿಂದ ಅವ್ರೇನು ಟೆನ್ಷನ್ ಆಗಿಲ್ಲ. ಅವರು ನಮ್ಮನ್ನು ಅರ್ಥ ಮಾಡ್ಕೋತಾರೆ. ಮಹಾದೇವಣ್ಣ ಅವರು ಚಿಕ್ಕಂದಿನ ನೋಡಿರೋದ್ರಿಂದ ಅವನ ಸ್ವಭಾವ ಅವ್ರಿಗೆ ಚೆನ್ನಾಗಿ ಗೊತ್ತು. ನೋಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಖಂಡಿತ ಈ ಮದುವೆ ನಡೆಯುತ್ತೆ. ನಿನ್ ಗಂಡ ಯಾಕೆ ಹಿಂಗೆ ಆಡ್ತಾನೆ? ಆ ಮಾದೇವಂಗ್ ಮದುವೆ ಆದ್ರೆ ಅವನಿಗೇನು ಖುಷಿ ಅಂತ? ಯಾರು ಏನೇ ಹೇಳ್ಕೊಳ್ಳಿ, ಈ ಮದುವೆ ಮಾತ್ರ ನಡಿಬಾರ್ದು ಕಣೋ. ನಡೆಯಲ್ಲ ಅಕ್ಕ, ನಡೆಯೋದಕ್ಕೆ ನಾನು ಬಿಡಲ್ಲ. ಬಾ ಮಗ್ನೆ, ನಾವೀಗ್ಲೇ ಅಣ್ಣನ ಹತ್ರ ಹೋಗಿ ಇವ್ನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಣ. ಏನ ನೋಡ್ತಿದ್ಯಾ? ನೀನು ಬಾರೋ, ನಿಮ್ ಮಾವನ್ ಕಾಲಕ್ಕೆ ಬಿದ್ದು ಅವ್ರ ಹತ್ರ ಕ್ಷಮೆ ಕೇಳಿ ಇನ್ ಮುಂದೆ ನಾನು ಕುಡಿಯಲ್ಲ ಅಂತ ಮಾತು ಕೊಡು. ಅಮ್ಮ, ಸತ್ಯವಾಗ್ಲೂ ನಾನು ಕುಡ್ದಿಲ್ಲ ಅಮ್ಮ. ಏ, ಪದೇ ಪದೇ ಅದನ್ನೇ ಹೇಳಿ ನನಗೆ ಸಿಟ್ಟು ಮಾಡ್ಬೇಡ ನೀನು. ಬಾರೋ, ಕರ್ಕೊಂಬಾರ ಇವನ್ನ. ಬಾಣ ಬಾರು. ಅಣ್ಣ, ನಾವೆಲ್ಲ ನಿಮ್ಮ ಹತ್ರನೇ ಮಾತಾಡ್ಬೇಕು ಬರ್ತಾ ಇದ್ವಿ. ನಾವು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದ್ವಿ. ಮಹಾದೇವ, ಯಾಕಪ್ಪ ಮುಖ ಸಪ್ಪಗೆ ಮಾಡ್ಕೊಂಡಿದೀಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಊರ್ ಜನದ ಮುಂದೆ ಹಂಗೆಲ್ಲ ಆಡಿ ಎಲ್ರಿಗೂ ಅವಮಾನ ಆಗೋ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಅದಕ್ಕೆ ಯಾಕಪ್ಪ ಕ್ಷಮೆ ಕೇಳ್ತಿದೀಯಾ? ನೀನೇನು ತಿಳಿದು ತಪ್ಪು ಮಾಡಿರಲ್ಲ. ಏನೋ ತಿಳಿದೇ ಆಗಿರುತ್ತೆ. ನೋಡೋ, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಮುಂದಾಗೋದು ನೋಡೋಣ. ಹೌದು, ಅದಕ್ಕೆ ಏನೋ ಆಗ್ಬಾರ್ದಿತ್ತು, ಆಗೋಯ್ತು. ನಮ್ಮ ಪ್ರೇಮನ ಒಂದು ಸ್ವಲ್ಪ ಭಯ ಪಟ್ಟಿದ್ಲು, ಆದರೆ ನಾವು ಅವಳಿಗೆ ಸಮಾಧಾನ ಹೇಳಿದ್ದೀವಿ. ನೀವೇನೋ ಚಿಂತೆ ಮಾಡಬೇಡಿ. ಕಲ್ಯಾಣಿ, ನಾಳೆ ಫಿಕ್ಸ್ ಆಗಿರೋ ಮುಹೂರ್ತದಲ್ಲಿ ಫಿಕ್ಸ್ ಆಗಿರೋ ರೀತಿನೇ ನಡಿಬೇಕು. ಇವ್ ನಾಡಿದ್ ನೋಡಿ ಎಲ್ಲಿ ನೀವು ಈ ಮದ್ವೆನೆ ಬೇಡ ಅಂತ ಹೇಳ್ತೀರ ಅಂತ ನನಗೆ ತುಂಬಾ ಭಯ ಆಗೋಗಿತ್ತು. ನನ್ ಉಸಿರಿ ನಿಂತೋಗ್ಬಿಟ್ಟಿತ್ತು. ಮಾದೇವ, ಇನ್ ಮುಂದೆ ನೀನ್ ಕುಡಿಯೋದಿಲ್ಲ ಅಂತ ನಿಮ್ ಮಾವನಿಗೆ ಬಾತ್ ಕೊಡು. ನಾನು ನಿಜವಾಗ್ಲೂ ಇವತ್ತು ಕೊಡ್ತಿಲ್ಲ. ಕುಡಿಯೋದು ಬಿಟ್ಟು ತುಂಬಾ ದಿನಾನೇ ಆಯ್ತು. ಆದ್ರೆ ಇವತ್ತು ಯಾಕೆ ಹಿಂಗೆಲ್ಲ ಆಯ್ತು ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಪ್ಪ, ನೀನು ಇದ್ರ ಬಗ್ಗೆ ವಿವರಣೆ ಕೊಡೋ ಅಗತ್ಯ ಇಲ್ಲ. ನಿನ್ನನ್ನು ಹುಟ್ಟಿದಾಗಿಂದ ನಾನು ನೋಡಿದ್ದೀನಿ. ನಿನ್ನ ಬಗ್ಗೆ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ಬೋದು, ಆದರೆ ನನಗೆ ನನ್ನ ಅಳಿಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಲ್ಯಾಣಿ, ಪಾಪ ಅವನಿಗೆ ಬೈಬೇಡ. ಏನೋ ತಿಳಿದೇ ಆಗಿದೆ. ಅಣ್ಣ, ಎಷ್ಟು ದೊಡ್ಡ ಮನ್ಸು ನಿಮ್ದು. ಬೇರೆ ಯಾರಾದ್ರೂ ಆಗಿದ್ರೆ ಈ ಮದ್ವೆನೆ ಬೇಡ ಅಂತ ಕ್ಯಾನ್ಸಲ್ ಮಾಡಿರೋರು. ಅಣ್ಣ, ನೀವು ನಮ್ಮನೆ ಮಾನ ಮರ್ಯಾದೆನ ಉಳಿಸ್ಬಿಟ್ರೆ ನಮ್ ಪಾಲಿಗೆ ನೀವು ದೇವರಾಗೋದ್ರಿ ಅಣ್ಣ, ದೇವರಾಗೋದ್ರಿ. ಏನಮ್ಮ ಇದು? ಇದೆಲ್ಲ ಒಂದು ದೊಡ್ಡ ವಿಷಯನಾ? ಮೊದಲು ನೀವು ಕಣ್ಣೀರು ಒರೆಸ್ಕೋ. ಮಹಾದೇವ, ಪ್ರೇಮನ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವತ್ತಾಗಿರೋದ್ರ ಬಗ್ಗೆ
ಪ್ರೇಮಗೂ ಯಾವ ಬೇಜಾರೂ ಇಲ್ಲ. ಮಾವ, ಆದರೂ ಒಂದ್ಕಿತ ಪ್ರೇಮ ಹತ್ರ ಹೋಗಿ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ, ಇದೆಲ್ಲ ಯಾಕಪ್ಪ? ಅದರ ಅವಶ್ಯಕತೆನೇ ಇಲ್ಲ. ಇದ್ರ ಬಗ್ಗೆ ನಿನಗೂ ಬೇಜಾರಾಗಿದೆ ಅಂತ ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ನೀನೇನು ಚಿಂತೆ ಮಾಡಬೇಡ. ಹೌದು ಅದಕ್ಕೆ, ನೀವು ಪ್ರೇಮ ಬಗ್ಗೆ ಯಾವುದೇ ಭಯ ಇಟ್ಕೊಂಬೇಡಿ. ನೀವು ಯಾವತ್ತು ಬಂದು ನಮ್ಮ ಮನೆಗೆ ಹೂ ಮುಡ್ಸೋ ಶಾಸ್ತ್ರ ಮಾಡಿದ್ರೋ ಅವತ್ತೇ ಅವಳು ನಿಮ್ಮ ಮನೆ ಸೊಸೆ ಆದ್ಲು. ನಾಳೆ ಬೆಳಗ್ಗೆ ಮದುವೆ ನಡೆಯುತ್ತೆ. ನೀವು ಯಾವುದೇ ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಸರಿ ಕಲ್ಯಾಣಿ, ಬೆಳಿಗ್ಗೆ ಸಿಗೋಣ. ನೋಡ್ತೀವನೋ ಅವ್ನ್ ಎಷ್ಟು ದೊಡ್ಡ ಮನ್ಸಿಂದ ನಡ್ಕೊಂಡ್ರು. ನಿನಗ್ ಕೈ ಮುಗ್ದು ನಡ್ಕೋತೀನಿ ಕೊಡು. ಇನ್ ಮುಂದೆ ಆದ್ರೂ ಒಳ್ಳೆ ರೀತಿಯಲ್ಲಿ ನಡ್ಕೊಡೋ. ನಿನ್ನ ಭಯ ಅಂತೀನಿ. ಸರಿನಪ್ಪ. ಇಷ್ಟೆಲ್ಲ ನಡೆದ್ರು ಪ್ರೇಮಯ್ಯ ಕಣ್ಣನ್ ಮದುವೆ ಆಗಲ್ಲ ಅಂತ ಹೇಳಿಲ್ಲ ಅಂದ್ರೆ ಅವಳಿಗೆ ಈ ಮದ್ವೆಗೆ ಒಪ್ಪಿಗೆ ಇದೆಯಾ?